we have come up with the problems on profit and loss appropriation account and interest on drawings. In the case of interest on drawings, just we have done three methods, right? That is the direct method, product method and the average period method. Okay, these are all relating to your second chapter. Okay, so already in my second chapter complete aaytu. So today I'll move towards your sixth chapter, that is accounting for a share capital. Okay, so second chapter and sixth chapter I'm moving towards right now. Why? Because your that is third chapter, fourth chapter and fifth chapters are related to 12 marks questions. Okay, so adella nimage ಮೂರು chapters ಗಳು third, fourth ಮತ್ತು fifth chapters ಗಳು 12 marks questions ಗಳು ಆಗಿರೋದ್ರಿಂದ ನಿಮ್ಮ ಈ ವಿಡಿಯೋ ಕ್ಲಾಸಸ್ ಗಳಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಎಂಗೇಜ್ ದೋಸ್ ಚಾಪ್ಟರ್ಸ್. ಓಕೆ, ಸೊ ಕ್ಲಾಸಸ್ ಗೆ ಬಂದಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಪೀಪಲ್ that all three chapters are related to 12 marks question. Okay, so for that reason I am not continuing those chapters in today's class. So today I will move towards the sixth chapter, that is accounting for a share capital. Okay, yes, your sixth chapter name is that is accounting for share capital. Okay, so this is your sixth chapter, accounting for share capital. Yes, tell me what do you mean by this share or share capital. Before going towards the share capital, just tell me what do you mean by this share. I have told you in the case of syllabus time ಅಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಏನಿರಬಹುದು ನಿಮಗೆ ಶೇರ್ ಅಂತ ಅಂದಾಗ? yes, so ನಾನು ನಿಮಗೆ ಲಾಸ್ಟ್ ಅಲ್ಲಿ ಹೇಳಿದಂಗೆ that is share market it is also called as a authorized gambling because so the permission is granted by the government itself. Okay, so government ಅವರು ಏನು ಮಾಡಿರ್ತಾರೆ, ನಮಗೆ ಇಲ್ಲಿ ಶೇರ್ಸ್ ಗಳನ್ನ ಸೇಲ್ ಮಾಡೋಕ್ಕೋಸ್ಕರ ಪರ್ಮಿಷನ್ ಕೊಟ್ಟಿರ್ತಾರೆ. it is also called as a authorized gambling. Why? Because so ಇವತ್ತು ನೀವು 10 rupees ಗೆ ಒಂದು ಶೇರ್ ನ ಪರ್ಚೇಸ್ ಮಾಡಿದ್ದೀರಾ ಅಂತಂದ್ರೆ after a few years you are going to sell the same share at rupees 12. ಓಕೆ, ಸೊ ಇವತ್ತು 10 ರೂಪೀಸ್ಗೆ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತಂದ್ರೆ ಸಮ್ ಇಯರ್ಸ್ ಆಫ್ಟರ್ ಆದ್ಮೇಲೆ ನೀವೇನು ಮಾಡ್ತೀರಪ್ಪ ಅಂದರೆ ಸೊ ಸೇಮ್ ಶೇರ್ನ ನೀವೇನು ಮಾಡ್ತೀರಾ 12 ರೂಪೀಸ್ಗಾದ್ರೂ ಸೇಲ್ ಮಾಡ್ಬೋದು, ಅವರ 9 ರೂಪೀಸ್ಗಾದ್ರೂ ಸೇಲ್ ಮಾಡ್ಬೋದು, ಅವರ ಎಕ್ಸಾಕ್ಟ್ಲಿ 10ಗಾದ್ರೂ ಸೇಲ್ ಮಾಡ್ಬೋದು. ಓಕೆ, ಸೊ ಇಟ್ಸ್ ಲೈಕ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ನಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾವ ರೀತಿ ಇರುತ್ತಲ್ಲ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಅ ಶೇರ್ ಮಾರ್ಕೆಟ್ ಆಲ್ಸೋ. ಓಕೆ, ಸೊ ಹಾಗಾಗಿ ನಾವು ಇದನ್ನ ಆಥರೈಸ್ಡ್ ಗ್ಯಾಮ್ಲಿಂಗ್ ಅಂತಾನೂ ಕರಿತೀವಿ ಬಿಕಾಸ್ ವಿ ಮೇ ಅರ್ನ್ ಅ ಪ್ರಾಫಿಟ್ ಆರ್ ಅ ಲಾಸ್. ಓಕೆ, ಸೊ ಶೇರ್ಸ್ ಬಿಸ್ನೆಸ್ ಇಂದ ಪ್ರಾಫಿಟ್ ಆಗತ್ತಂತ ರೂಲ್ ಇಲ್ಲ. ಓಕೆ, ಅಥವಾ ನಾವು ಪ್ರಾಫಿಟ್ ಆಗತ್ತಂತ ವಿ ಕಾಂಟ್ ಎಕ್ಸ್ಪೆಕ್ಟ್ ಇನ್ ಅರ್ಲಿ. ಓಕೆ, ಸೊ ಇನ್ ಫ್ಯೂಚರ್ ಇಟ್ ಮೇ ಲೀಡ್ಸ್ ಟುವರ್ಡ್ಸ್ ಅ ಪ್ರಾಫಿಟ್ ಆರ್ ಅ ಲಾಸ್. ಓಕೆ, ಸೊ ಹಾಗಾಗಿ ನಾವು ಇದನ್ನ ಆಥರೈಸ್ಡ್ ಗ್ಯಾಮ್ಲಿಂಗ್ ಅಂತ ಕರಿತೀವಿ. ಸೊ ಈ ನಮ್ಮ ಶೇರ್ ಬಿಸ್ನೆಸ್ ಮಾಡ್ಬೇಕಂತ ಅಂದಾಗ ವಿ ನೀಡ್ ಅ ಕಂಪನಿ. Okay, so to buy and sell of shares we need a company. So ಆ ಕಂಪನಿ ಬಗ್ಗೆ ನಾವೆಲ್ಲ ಏನು ಮಾಡ್ತೀವಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂಡ್ ಈ ಕಂಪನೀಸ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಗಳೆಲ್ಲ ಆದಮೇಲೆ ಸೊ ನೆಕ್ಸ್ಟ್ ಅಲ್ಲಿ ಪ್ರಾಬ್ಲಮ್ ವೈಸ್ ಬರೋ ಹಾಗಿದೆ ದಟ್ ಇಸ್ ಶೇರ್ಸ್ಗಳು ಬಂದಾಗ ನಾವು ಯಾವ ರೀತಿ ಎಂಟ್ರೀಸ್ಗಳನ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ ಅಂತ. ಓಕೆ, ಸೊ ದಿಸ್ ಚಾಪ್ಟರ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಜರ್ನಲ್ ಎಂಟ್ರೀಸ್. ಓಕೆ, ನೆನಪಿದೆ ನಿಮಗೆ? ಡ್ಯೂ ರಿಮೆಂಬರ್ ಯುವರ್ ಫಸ್ಟ್ ಇಯರ್ ಸಿಲೆಬಸ್ that is ನಮ್ಮ ಸೆಕೆಂಡ್ ಚಾಪ್ಟರ್ that is ಥರ್ಡ್ ಚಾಪ್ಟರ್ ಮಾಡ್ತಾ ಹೋಗಿದ್ವಿ. ನಮಗೆ ಬಂದಿತ್ತು ಜರ್ನಲ್ ಎಂಟ್ರೀಸ್. ಡ್ಯೂ ರಿಮೆಂಬರ್ ದಟ್? ಎಸ್, ಸೊ ಅದೇ ಜರ್ನಲ್ ಎಂಟ್ರೀಸ್ಗಳು ನಮ್ಮ ಈ ಕಂಪ್ಲೀಟ್ ಚಾಪ್ಟರ್ಲಿ ಬರ್ತಾ ಹೋಗುತ್ತೆ. ಸೊ ಈ ಚಾಪ್ಟರ್ಲು ಕೂಡ ನಿಮಗೆ ಕೇಳೋದು 12 ಮಾರ್ಕ್ಸ್ ಕ್ವೆಶನ್ಸ್ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಬಿಫೋರ್ ಮೂವಿಂಗ್ ಟುವರ್ಡ್ಸ್ ಪ್ರಾಬ್ಲಮ್, ಸೊ ಫಸ್ಟ್ಲಿ ವಿ ವಿಲ್ ಕಮ್ ಅಪ್ ವಿತ್ ದ ಥಿಯರಿಟಿಕಲ್ ಆಸ್ಪೆಕ್ಟ್. ಓಕೆ, ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ನೋಡೋಣ. ಸೊ ನಾವು ಓನ್ಲಿ ನಾನು ನಿಮ್ಗೆ ಹೇಳಿದೆ ದಟ್ ಇಸ್ ವಿ ನೀಡ್ ಅ ಕಂಪನಿ ಅಂತ. ಓಕೆ, to buy and sell of shares we need a company. Then what do you mean by this company? Yes, company andre enagirutte? Yes, here we have a meaning and as well as definition. Firstly we will move towards the meaning of a company. Okay, so I'm taking here that is it is an artificial person, that is company. What do you mean by company anta nimage kelidru antandre we have a meaning here. It is an artificial person. It is an artificial person created by law with a perpetual succession
and a common seal. And a common seal is called as a company. Here we have a meaning of a company. So here it is an artificial person created by law with a perpetual succession and a common seal is called as a company. Okay. So it is an artificial person is nothing but it is a business. Okay. So natural persons ಅಂದಾಗ ಏನಾಗುತ್ತೆ we are all human beings ಆಗಿ. Okay. So ಎಲ್ಲ human beings ಗಳು ಸೇರಿ ನಡೆಸುವಂತಹ ಒಂದು ಟುಗೆದರ್ನೆಸ್ ಏನಾಗಿರುತ್ತೆ ನಮಗೆ ಬಿಸಿನೆಸ್ ಆಗಿರುತ್ತೆ ಅಥವಾ ಒಂದು ಕಂಪನಿ ಆಗಿರುತ್ತೆ. Okay. So that's why it is an artificial person created by law. So it is a legal person also. Okay. It is an artificial person. Along with this, it is a legal person because to start a company we need a company's permission. Okay, by the government ಇಂದ ನಮಗೆ ಏನಾಗಬೇಕು ಇಲ್ಲಿ permission ಸಿಗಲೇಬೇಕಾಗುತ್ತೆ. So that's why it's created by law. So law is nothing but it is a legal person with a perpetual succession. What do you mean by this perpetual succession? Yes, ನಿಮ್ಮ ಫಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ನೆನಪಿದೆನಾ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಬಂದಿತ್ತು. What do you mean by that going concern concept? Yes, every business main intention or every business intention is running up to a long time, right? So long time ವರೆಗೂ ಬಿಸ್ನೆಸ್ ನ ರನ್ ಮಾಡೋದು ಏನಾಗಿರುತ್ತೆ ಎಲ್ಲ ಬಿಸ್ನೆಸ್ ಇದೆ ಮತ್ತೆ ಬಿಸ್ನೆಸ್ ಮ್ಯಾನ್ ನ ಇಂಟೆನ್ಷನ್ ಆಗಿರುತ್ತೆ. ಯಾರು ಕೂಡ 1 ಇಯರ್ ಗೆ ಬಿಸ್ನೆಸ್ ಕ್ಲೋಸ್ ಮಾಡಬೇಕು 6 ಮಂತ್ಸ್ ಗೆ ಕ್ಲೋಸ್ ಮಾಡಬೇಕು ಅಂತ will not start. Okay, right. Instead of that ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಯಾವುದಕ್ಕೋಸ್ಕರ ಲಾಂಗ್ ರನ್ ವರೆಗೂ ಬಿಸ್ನೆಸ್ ನ ಮಾಡಬೇಕಂದ್ರೆ that is what perpetual succession. Okay, so moving up to long term. Okay, so moving up to long term, that is what perpetual succession and a common seal. Okay, so avagane ಹೇಳ್ತೇನೆ ನಿಮಗೆ it's created by law. So law ಅಂದಾಗ of course ಅಲ್ಲಿ ಏನಿರಬೇಕು ನಮಗೆ ಹೇಳಿ we must need a seal. Okay, that is what common seal. Okay, so this is what we used to call it as a company. Okay, I'll repeat the thing. So company is an artificial person. Okay, artificial person is nothing but it is a business created by law. It is a legal person also. Okay, and with the perpetual succession. Perpetual succession is nothing but it is related to going concern concept. Okay, so going concern concept ಏನು ಹೇಳುತ್ತೆ ಎಲ್ಲ ಬಿಸ್ನೆಸ್ ಲಾಂಗ್ ರನ್ ವರೆಗೂ ಬಿಸ್ನೆಸ್ ನ ಮಾಡಬೇಕನ್ನೋದು ಇಂಟೆನ್ಷನ್ ಆಗಿರುತ್ತೆ ಅಂತ ಹೇಳುತ್ತೆ. That is what perpetual succession and a common seal. So when we heard the word of a that is law, that is legal person, then there must be a word of a seal. Okay, seal ಇದ್ದಾಗ ಮಾತ್ರ ಏನಾಗುತ್ತೆ ಹೇಳಿ ನಮಗೆ legal person ಅಂತ ಅನಿಸ್ಕೊಳ್ಳುತ್ತೆ. That is what common seal is called as a company. Clear? Yes. Now we'll move towards the definition of a company. Okay, so definition ಗೆ ಬರೋ ಹಾಗಿದ್ರೆ that is Lord Justice Lingley define ಮಾಡಿದ್ದಾರೆ. And in the last class also I have told you, so definition ಅಂತ ಅಂದಾಗ it must be defined by some person. Okay, some definer ಏನಾಗಿರಬೇಕಾಗುತ್ತೆ ಇಲ್ಲಿ ಡಿಫೈನ್ ಮಾಡಬೇಕಾಗಿರುತ್ತೆ. This is all about meaning. Okay, so definition when we will move towards a definition, it must be defined by some person, that is it must be defined by some definer. Okay, so here we have a definer that is according to Lord Justice Lingley. Yes, we have a definition, so I am writing here. Yes, definition ಬರೋ ಹಾಗಿದ್ರೆ yes, according to Lord Justice Lingley. According to Lord Justice Lingley, a company as a voluntary association or the voluntary association or organization of many persons who contribute
who contribute money or money's worth, money or money's worth to a common stock, to a common stock and employ it in some trade, and employ it in some trade or business and share the profits or loss arising therefrom. Therefrom is called as company or a joint stock company according to Lord Justice Linde. Okay, it is a definition and this one is a meaning. Okay, yes. Now we'll move towards a definition. So according to Lord Justice Linde, so he says that a company as a voluntary association or organization of many persons who contribute money or money's worth to a common stock and employ it in some trade or a business and share the profits or loss arising therefrom is called as a company according to Lord Justice Linde. Okay, so according to Lord Justice Linde, so a company as a voluntary association of a voluntary association or a organization anta heltare. So voluntary association or a organization of a peoples or a persons. Okay, so namge association agli athwa organization agli start agade yavagappa antandre when we have a number of a persons in a one place or in a single place. Okay, that is what it is, a voluntary association or a organization. Okay, ಯಾರಿಗೂ ಫೋರ್ಸಬಲ್ ಇಲ್ಲ, ಬದಲಾಗಿ ವಾಲ್ಯೂಂಟರಿ ಪರ್ಸನ್ಸ್ ಗಳು ಬಂದ್ಬಿಟ್ಟು ಸೇರಿ ಮಾಡಿರುವಂತಹ ಅಥವಾ ಸ್ಟಾರ್ಟ್ ಮಾಡಿರುವಂತಹ ಒಂದು ಬಿಸ್ನೆಸ್ ಇದು. Okay, that's why a voluntary association or a organization of many persons. So ಅವಾಗಲೇ ಹೇಳಿದೆ ನಿಮಗೆ association ಆಗಲಿ ಅಥವಾ organization ಆಗಲಿ ಫಾರ್ಮ್ ಆಗೋದು ಯಾವಾಗಪ್ಪ ಅಂದ್ರೆ when we have a many persons. Okay, so that's why it is a voluntary association or organization of many persons. So what they will do is they will contribute money or a money's worth. Okay, ಈ ಪರ್ಸನ್ಸ್ ಗಳು ಸೇರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮನಿ ಆಗಿರ್ಬೋದು ಅಥವಾ ಮನೀಸ್ ವರ್ತ್, ಮನಿಗೆ ಈಕ್ವಲ್ ಆಗಿರೋದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲಿ ದಟ್ ಇಸ್ ಟು ಅ ಕಾಮನ್ ಸ್ಟಾಕ್. ಓಕೆ, ಸೊ ಎಲ್ಲಿ ಇದನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರಪ್ಪ ಅಂದ್ರೆ ಕಾಮನ್ ಸ್ಟಾಕ್ ಅಲ್ಲಿ. ಓಕೆ, ಅಂಡ್ ಇದಾದ್ಮೇಲೆ ಏನಾಗುತ್ತೆ ಅಂಡ್ ಎಂಪ್ಲಾಯ್ ಇಟ್ ಇನ್ ಅ ಸಮ್ ಟ್ರೇಡ್. Some trade is nothing but, some trade or a business is nothing but buying and selling of a shares. Okay, so this chapter is purely related to your share market or a shares. Okay, so ಹಾಗಾಗಿ ಇವರು ಏನು ಮಾಡ್ತಾರೆ, ಎಲ್ಲಿ ಎಂಪ್ಲಾಯ್ ಮಾಡ್ತಾರಪ್ಪ ಅಂದ್ರೆ some trade ಅಲ್ಲಿ ಅಥವಾ business ಅಲ್ಲಿ. So some trade or a business is nothing but buying of a share and a selling of a share. Okay, that is what some trade or a business and share the profits or a loss. So buying ಮಾಡಿದಾಗ ಅಥವಾ ಸೇಲ್ ಮಾಡಿದಾಗ ಶೇರ್ಸ್ ನ ನಮಗೆ ಏನು ಪ್ರಾಫಿಟ್ ಅಥವಾ ಲಾಸ್ ಬರುತ್ತಲ್ಲ ಅದನ್ನ ಫರ್ದರ್ ಅಲ್ಲಿ ಏನು ಮಾಡ್ತಾರೆ, ಶೇರ್ ಮಾಡ್ತಾರೆ. Because every business is engaged in the case of a that is sharing of a profit and a loss, right? So ಎಲ್ಲ ಬಿಸ್ನೆಸ್ ಗಳು ಎಂಗೇಜ್ ಆಗಿರೋದು ಯಾವ್ದ್ರಲ್ಲಿ, ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಅದನ್ನ ಶೇರ್ ಮಾಡೋದ್ರಲ್ಲಿ ಎಂಗೇಜ್ ಆಗಿರುತ್ತೆ. ಅಂಡ್ ಎಲ್ಲಿಂದ ಬಂದಿರುತ್ತೆ ಈ ಪ್ರಾಫಿಟ್ ಅಥವಾ ಲಾಸ್ ಅಂದ್ರೆ ಈ ವ್ಯಾಲ್ಯೂಂಟರಿ ಅಸೋಸಿಯೇಷನ್. ದಟ್ ಇಸ್ ವಾಟ್ ಅರೈಸಿಂಗ್ therefrom. Okay, arising therefrom is nothing but voluntary association or a organization. Okay, so in simple ಏನಪ್ಪಾ ಅಂತಂದ್ರೆ ಇದು ಒಂದು voluntary association ಅಥವಾ organization of a many persons. Many persons ಗಳು ವಾಲ್ಯೂಂಟರಿ ಆಗಿ ಮಾಡ್ಕೊಂಡಿರುವಂತಹ ಒಂದು ಅಸೋಸಿಯೇಷನ್ ಅಥವಾ ಒಂದು ಆರ್ಗನೈಸೇಷನ್. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮನಿ ಅಥವಾ ಮನೀಸ್ ವರ್ತ್, ದುಡ್ಡು ಅಥವಾ ದುಡ್ಡಿಗೆ ಈಕ್ವಲ್ ಆಗಿರೋದನ್ನ ಏನ್ ಮಾಡ್ತಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲಿಗೆ, ಒಂದು ಕಾಮನ್ ಸ್ಟಾಕಿಗೆ. ಓಕೆ, ಕಾಂಟ್ರಿಬ್ಯೂಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಎಂಪ್ಲಾಯ್ಡ್ ಇನ್ ಸಮ್ ಟ್ರೇಡ್ ಆರ್ ಅ ಬಿಸಿನೆಸ್.
ಎಂಪ್ಲಾಯ್ ದಟ್ ಇಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಅಂದಾಗ ಮನಿ ಅಥವಾ ಮನೀಸ್ ವರ್ತ್ ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದಾಗ ದೇರ್ ಮಸ್ಟ್ ಬಿ ಅ ವರ್ಡ್ ಆಫ್ ಅ ಟ್ರೇಡ್, ರೈಟ್? ಸೊ ಟ್ರೇಡ್ ಇಸ್ ನಥಿಂಗ್ ಬಟ್ ಅಗೇನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಅ ಶೇರ್ಸ್, ಓಕೆ, ನಾಟ್ ಅ ಗೂಡ್ಸ್. Instead of a goods, you're buying of a shares and a selling of a shares, okay? So trade ಅಲ್ಲಿ engage ಆಗ್ತಾರೆ and ಅದರಿಂದ ಬಂದಿರುವಂತ ಪ್ರಾಫಿಟ್ ಅಥವಾ ಲಾಸ್ ನ ಏನು ಮಾಡ್ತಾರೆ, they are going to share the profits and the losses arising therefrom is called as a company according to Lord Justice Lindley. Okay, I repeat, according to Lord Justice Lindley, a company as a voluntary association or organization of many persons who contribute money or a money's worth to a common stock and employ it in some trade or business and share the profit and loss arising therefrom is called as a company according to Lord Justice Lindley. Okay, so this is a meaning of a company and this one is a definition of a company. Okay, and definition is given by Lord Justice Lindley. Ee definition kotrad yaru namge Lord Justice Lindley. Meaning is different, definition is different. Okay, yes, clear idana? Namge introduction aaytu, meaning aaytu and again definition aaytu. Okay, now we will move towards the features of a company. Okay, so ಏನೇನ್ ಫೀಚರ್ಸ್ ಗಳು ಈ ಕಂಪನಿಯಲ್ಲಿ ಇರ್ತಾ ಹೋಗುತ್ತೆ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಅಂದಾಗ ಯಾವ ಯಾವ ರೀತಿಯಾದಂತಹ ಫೀಚರ್ಸ್ ಗಳು ಕಂಪನೀಸ್ ಗಳಲ್ಲಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಇರುತ್ತೆ ಅಂತ. ಓಕೆ, the next topic is features of company. Features of company ಬರೋ ಹಾಗಿದ್ರೆ the first feature is company is an association of persons. Okay, I am taking here company is an association of persons. Okay, yes, so namge meaning alle bandittu and again definition also we heard this word, that is association of a person. Okay, so company anta aniskollade yavag heli when we have a many persons or a more than a two persons. Okay, so when we have a more than a two persons or a many persons, then only it is called as a company. Okay, so company ಅಂತ ಅಂದಾಗ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂದ್ರೆ ನಮಗೆ ಏನು ಇರಬೇಕಲ್ಲ ಹೇಳಿ, ಮೆನಿ ಪರ್ಸನ್ಸ್ ಗಳ ಗ್ರೂಪ್ ಇರಬೇಕು ಅಥವಾ ಒಂದು ಅಸೋಸಿಯೇಷನ್ ಇರಬೇಕು. ಓಕೆ, ಸೊ ಮೀನಿಂಗ್ ಅಲ್ಲೂ ಬಂದಿತ್ತು, ಡೆಫಿನೇಷನ್ ಅಲ್ಲೂ ಬಂದಿತ್ತು. ಸೊ ಹಾಗಾಗಿ ನಮ್ಮ ಫಸ್ಟ್ ಫೀಚರ್ ಆಫ್ ಅ ಕಂಪನಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಏನಾಗಿರುತ್ತಪ್ಪ ಅಂದ್ರೆ ಕಂಪನಿ ಇಟ್ ಇಸ್ ಅನ್ ಅಸೋಸಿಯೇಷನ್ ಆಫ್ ಅ ಪರ್ಸನ್ಸ್. ಇಟ್ ಇನ್ಕ್ಲೂಡ್ಸ್ ಮೆನಿ ಪರ್ಸನ್ಸ್ ಇನ್ ಅ ಸಿಂಗಲ್ ಪ್ಲೇಸ್. Okay, so this is your first feature, that is company is an association of a person or it is a group of a person. Okay, single person ಆಯ್ತು ಅಂತಂದ್ರೆ ಅದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಅನಿಸ್ಕೊಳ್ಳಲ್ಲ. When we have a many persons or a group of a persons, then only it is called as a company. Okay, this is your first feature. Okay, in the case of a second feature, it is compulsorily registered under the Companies Act. Okay, I am taking here, it is compulsorily registered under the Companies Act. Okay, so just we heard the word of a legal person, right? So legal person anta namagondu word sikku. So when can we call it as a legal person means when we have a that is Companies Act registered ಆಗಿದೆ ಅಂದಾಗ ಮಾತ್ರ ನಮಗೆ ಅದೇನಾಗಿರುತ್ತೆ ಯಾವಾಗಲೂ legal person ಅಂತ ಅನ್ಸ್ಕೊಂಡಿರುತ್ತೆ. If you want to start a company or if you want to start a joint stock company, then you must be compulsorily registered under the Companies Act. Your company must be registered under the Companies Act. Because of this reason only, just we use the word of legal person in the case of a meaning and definition. Okay, so ನೀವು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿನ ಸ್ಟಾರ್ಟ್ ಮಾಡಬೇಕಂತಂದ್ರೆ ನೀವೇನ್ ಮಾಡಿರಬೇಕು, ಕಂಪನೀಸ್ ಆಕ್ಟ್ ಅಂಡರ್ ಅಲ್ಲಿ
ಅಲ್ಲಿ ಮಸ್ಟ್ ಅಂಡ್ ಶುಡ್ ಏನು ಮಾಡಿಸ್ಕೊಂಡಿರಬೇಕು, ರಿಜಿಸ್ಟರ್ಡ್ ಮಾಡಿಸ್ಕೊಂಡಿರಬೇಕು. ಇಫ್ ಯು ಹ್ಯಾವ್ ಅ ರಿಜಿಸ್ಟ್ರೇಷನ್ ಅಂಡರ್ ಅ ಕಂಪನೀಸ್ ಆಕ್ಟ್ ದೆನ್ ಓನ್ಲಿ your company is called as a company or a joint stock company. Otherwise your business is not a company at all. ಓಕೆ, ನೀವು ಕಂಪನೀಸ್ ಆಕ್ಟ್ ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಮಾಡಿಸ್ಕೊಂಡಿದ್ದಾಗ ಮಾತ್ರ ಅದು ನಿಮಗೆ ಏನಾಗುತ್ತೆ, ಕಂಪನಿ ಅಂತ ಅನಿಸ್ಕೊಳ್ಳುತ್ತೆ ಲೀಗಲಿ. ಓಕೆ, ಇಫ್ ಯು ಆರ್ ನಾಟ್ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ ಮೀನ್ಸ್ ಜಸ್ಟ್ ಯುವರ್ ಬಿಸ್ನೆಸ್ ಆಗುತ್ತೆ ಹೊರತು ನಿಮ್ಮ ಬಿಸ್ನೆಸ್ ಕಂಪನಿ ಅಂತ ಅನಿಸ್ಕೊಳ್ಳಲ್ಲ. ಸೊ ಹೋಗಿ ಸೆಕೆಂಡ್ ಫೀಚರ್ ಬರೋ ಹಾಗಿದ್ರೆ ಇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆಕ್ಟ್. ಇಫ್ ಯು ವಾಂಟ್ ಟು ಕಾಲ್ ಯುವರ್ ಬಿಸ್ನೆಸ್ ಆಸ್ ಅ ಕಂಪನಿ ಆರ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ then you must register under the companies act. Okay, yes. And the third feature ಗೆ ಬರೋ ಹಾಗಿದ್ರೆ it is a legal person. Yes, it is a legal person. Yes, your third feature is company is a legal person. Yes, tell me, can we consider our company as a legal person? Can we consider? Yes, of course, because our company is registered under the Companies Act, right? So Companies Act alli nama company enagirbekku, compulsory ಅಥವಾ must and should enagirbekku, registered ಆಗಿರಬೇಕು. When we have registered our company under the Companies Act means then of course it is a legal person. Okay, and here all activities are related to legal. Okay, there is no illegal activities in the case of a company because we are registered our company under the Companies Act. Okay, so for that reason, so our company is a legal person. Okay, and in the case of a fourth feature, the shares of a company are freely transferable. Okay, the shares of a company can be freely transferable. Okay, so in the case of a company, that is ನಮಗೆಲ್ಲ ಗೊತ್ತಿದೆ, ನಾವು ಈ ಕಂಪನಿಯಲ್ಲಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ we are engaged in the buying and the selling of a shares. Okay, so for that reason our company's shares can be freely transferable from one member to another member of our company. Okay, so ಇಲ್ಲಿ ನಾವೇನು ಶೇರ್ಸ್ ನ ಪರ್ಚೇಸ್ ಮಾಡ್ತೀವಿ ಅಥವಾ ಸೇಲ್ ಮಾಡ್ತೀವಲ್ಲ, ಸೊ ಪರ್ಚೇಸ್ ಮತ್ತೆ ಸೇಲ್ ನಾವೇನಂತ ಕರಿತೀವಿ, ಟ್ರಾನ್ಸ್ಫರ್ ಅಂತ ಕರಿತೀವಿ. ಓಕೆ, ನನ್ನಿಂದ ನಿಮಗೆ ಹೋಗಿದೆ, ನಿಮ್ಮಿಂದ ನನಗೆ ಬಂದಿದೆ ಅಂದಾಗ ಅಫ್ಕೋರ್ಸ್ ಅದೇನಾಗುತ್ತೆ, ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ನಥಿಂಗ್ ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿನ ನಾವು ಏನಂತ ಕರಿತಾ ಇದೀವಿ, ಟ್ರಾನ್ಸ್ಫರ್ ಅಂತ ಕರಿತಾ ಇದೀವಿ. ಸೊ ನಮ್ಮ ಕಂಪನಿಯಲ್ಲಿ ನಾವು ಏನು ಮಾಡಿಸಿದೀವಿ, ರಿಜಿಸ್ಟರ್ಡ್ ಕಂಪನೀಸ್ ಆಕ್ಟ್ ಅಂಡರ್ ರಿಜಿಸ್ಟ್ರೇಷನ್ ಆಗಿದೆ ಅಂಡ್ ವಿ ಆರ್ ಅ ಲೀಗಲ್ ಪರ್ಸನ್. ಸೊ ಫಾರ್ ದಟ್ ರೀಸನ್ ಸೊ ಶೇರ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರಬಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಓಕೆ, ನಮ್ಮ ಶೇರ್ಸ್ಗಳು ಇನ್ನೊಬ್ಬ ಪರ್ಸನ್ ಅಥವಾ ಇನ್ನೊಬ್ಬ ಮೆಂಬರ್ಗೆ ಈಸಿಯಾಗಿ ಏನು ಮಾಡ್ಬೋದು, ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಇಸ್ ನಥಿಂಗ್ ಬಟ್ ನನ್ನ ಶೇರ್ಸ್ಗಳನ್ನ ನಿಮಗೆ ಈಸಿಯಾಗಿ ಸೇಲ್ ಮಾಡ್ಬೋದು, ನಿಮ್ಮ ಶೇರ್ಸ್ಗಳನ್ನ ನಾನು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. Okay, yes, your fourth feature is that is the shares of our company can be freely transferable from one member to another member or from one person to another person. Okay, and the last feature ಗೆ ಬರೋ ಹಾಗಿದ್ರೆ that is every company is required to have its own seal. Every company is required to have its own seal. Okay, this is your last feature, that is every company is required to have its own seal. Okay, if we want to start our company or if we want to run our company, what we need is we need our own seal, because in the case of the second feature it must be registered under Companies Act, right? So when it is registered under a Companies Act, then it is called as a legal person. Okay, if we are also calling as a legal person, then we must need our own seal. Okay, ಇಲ್ಲಿ ನಾವು Companies Act under registered ಮಾಡಿಸ್ಕೊಂಡಿದ್ದೀವಿ ಅಂತ ನಮ್ಮನ್ನ ಏನಂತ ಕರೀತಾರೆ, we are called as a legal person. So legal person ಅಂತ ಅನ್ಸ್ಕೊಂಡಾಗ of course ನಮಗೆ ಅಲ್ಲಿ ಏನು ಬೇಕಾಗುತ್ತೆ ಹೇಳಿ, we need our own seal. Okay, yes, so the last feature is every company is required to have its own seal. ಎಲ್ಲ ಕಂಪನಿಗಳು ಏನಾಗಿರಬೇಕು, ಅದರ ಓನ್ ಸೀಲ್ ಗಳನ್ನ ಏನು ಮಾಡಿರಬೇಕು, ಮೇಂಟೈನ್ ಮಾಡಿರಬೇಕಾಗುತ್ತೆ. then only it is called as a company. Okay, is clear the features ನಿಮಗೆ?
So we have come up with the introduction, meaning of a company, definition of a company and the features of a company. Okay, so points galneಲ್ಲ note down ಮಾಡ್ಕೊಳ್ತಾ ಹೋಗಿ. Okay, ಯಾವುದು miss ಮಾಡಬೇಡಿ. Yes, this is your today's topic. Okay, in the next class I will move towards the share capital. Okay, so we have one more topic in this chapter, that is the share capital ide. So in the next class I will continue the topic of a share capital. Okay, thank you.